ಬಹುಸಂಖ್ಯಾತ ಹಿಂದೂಗಳನ್ನು ಒಡೆದು ಆಳುವ ನೀತಿ ಕಾಂಗ್ರೆಸ್ ಅನುಸರಿಸುತ್ತಿದೆ. ಹಿಂದೂಗಳೆಲ್ಲ ಎಚ್ಚರಿಕೆ ವಹಿಸಬೇಕಾದಂತಹ ಸ್ಥಿತಿ ಬಂದಿದೆ ಎಂದು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾರವಾರದಲ್ಲಿ ಆರೋಪಿಸಿದ್ದಾರೆ. ಕಾರವಾರ ತಾಲೂಕಿನ ವಿವಿಧ ಭಾಗಗಳಲ್ಲಿ ಪ್ರಚಾರ ಸಭೆ ನಡೆಸಿ ಮಾತನಾಡಿದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ನಮ್ಮ ದೇಶದ ತಂಟೆಗೆ ಬಂದರೆ ಒಳಗಡೆ ನುಗ್ಗಿ ಹೊಡೆಯುತ್ತೇವೆ ಎಂದು ಪಾಕಿಸ್ತಾನ ಹಾಗೂ ಚೀನಾದವರಿಗೆ ಪ್ರಧಾನಿ ಮೋದಿ ಎಚ್ಚರಿಕೆ ನೀಡಿದ್ದಾರೆ. ಇದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ತಾಕತ್ತು. ಸನಾತನ ಧರ್ಮ ಉಳಿದು ಇನ್ನಷ್ಟು ಬಲಿಷ್ಠವಾಗಲು ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕೆಂಬುದು ನಮ್ಮೆಲ್ಲರ ಅಪೇಕ್ಷೆಯಾಗಿದೆ ಎಂದು ಹೇಳಿದರು. ಸನಾತನ ಹಿಂದೂ ಧರ್ಮ ಉಳಿಬೇಕು ಅಂತಾದ್ರೆ ಮೋದಿಯವರು ಯೋಗಿಯವರು ಬರಬೇಕಾಯ್ತು. ನಿಮಗೆ ನೋಡ್ರಿ, ಕಾಂಗ್ರೆಸ್ದವ್ರು ಹೇಗಿದ್ದಾರೆ ಅಂದ್ರೆ, UPA ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು 10 ವರ್ಷದ ಹಿಂದೆ. ಆಗೆಲ್ಲ ಏನೂ ಮಾಡಲಿಲ್ಲ, ಅವರು ರಾಮ ಮಂದಿರ ಕಟ್ಟಲಿಕ್ಕೆ ಏನೂ ಮಾಡಲಿಲ್ಲ. ಈಗ ಈ 10 ವರ್ಷದಲ್ಲಿ ಮೋದಿಯವರು ರಾಮ ಮಂದಿರದ ಭೂಮಿ ಪೂಜೆ ಮಾಡುವಾಗ ಕಾಂಗ್ರೆಸ್ದವ್ರು ಕರೆದ್ರು, ಬರ್ರಿ ಭೂಮಿ ಪೂಜೆಗೆ, ರಾಮ ಎಲ್ಲರಿಗೂ ಬೇಕಾದ ರಾಮ, ಅದೇನು ಬರೀ ಬಿಜೆಪಿ ರಾಮನೇನು? ರಾಮ ಅಂದ್ರೆ ಎಲ್ಲರಿಗೂ ರಾಮ. ಜಗತ್ನಲ್ಲಿ ಅತಿ ಹೆಚ್ಚು ಪೂಜಿಸಲ್ಪಡುವಂತಹ ದೇವರಲ್ಲಿ, ನಮ್ಮ ಹಿಂದೂ ದೇವರಲ್ಲಿ ರಾಮ ಒಬ್ಬ, ಜಗತ್ನ ಬೇರೆ ಬೇರೆ ದೇಶದಲ್ಲೂ. ಹಾಗಾಗಿ ಬರ್ರಿ ಪೂಜೆಗೆ ಅಂತ ಕಾಂಗ್ರೆಸ್ನವ್ರು ಕರೆದ್ರು. ಕಾಂಗ್ರೆಸ್ದವ್ರು ಕಪ್ಪು ಬಟ್ಟೆ ಕಟ್ಕೊಂಡು ಓಡಾಡಿದ್ರು, ಪ್ರತಿಭಟನೆ ಮಾಡಿದ್ರು. ನಾನು ಹೇಳಿದೆ, ಮುಖಕ್ಕೂ ಹಾಕೋಬಿಡ್ರಿ ಒಂದ್ ಸ್ವಲ್ಪ ಹಿಂಗೆ ಕಪ್ಪು ಬಟ್ಟೆ, ಅವಾಗ ಸರಿ ಆಗ್ತದೆ ಅಂದೆ. ಅವರು ಕಪ್ಪು ಬಟ್ಟೆ ಹಾಕೊಂಡಿದ್ದಾರೆ, ನೀವು ನೋಡ್ರಿ, ಅದರದ್ದೆಲ್ಲ ಫೋಟೋ ವಿಡಿಯೋ ಎಲ್ಲ ನೋಡ್ರಿ. ಮುಖವನ್ನು ಮುಚ್ಕೊಳ್ಳಿಲ್ಲ ಇವರು ಕಾಂಗ್ರೆಸ್ದವ್ರು. ಮತ್ತೆ ಇನ್ನೊಂದು ಸ್ವಲ್ಪ ವರ್ಷಕ್ಕೆ ಮುಖನೂ ಮುಚ್ಕೊಂಡು ಆಡಾಡ್ತರು ಉಳಿದವ್ರಂಗೆ. ನಾ ಹೇಳಿದ್ ಗೊತ್ತಾಯ್ತಲ್ಲ, ಸುಲ್ತಾನ್ಪುರದವ್ರಿಗೆ ಲಘು ಗೊತ್ತಾಗ್ತದೆ ಅವರಿಗೆ ಎಲ್ಲ. ಅಂದ್ರೆ ನಾನು ಕಾಂಗ್ರೆಸ್ದವರು ಪೂಜೆಗೆ ಬರ್ಬೇಕಿತ್ತಲ್ಲ, ಅವತ್ತು ಭೂಮಿ ಪೂಜೆಗೆ ಬರಲಿಲ್ಲ. ಉದ್ಘಾಟನೆಗೆ ಕರೆದ್ರು ಮೊನ್ನೆ ಜನವರಿ 22ಕ್ಕೆ, ಅದಕ್ಕೂ ಬರಲಿಲ್ಲ. ರಾಮನ ಭೂಮಿ ಪೂಜೆಗೆ ಬರದೇ ಇರೋರು, ರಾಮನ ಪ್ರತಿಷ್ಠೆಗೆ ಉದ್ಘಾಟನೆಗೆ ಬರದೇ ಇರೋರು, ಗೋಹತ್ಯೆ ನಿಷೇಧ ಮಾಡ್ಲಿಕ್ಕೆ ಒಪ್ಪದೇ ಇರೋರು, ಮತಾಂತರ ನಿಷೇಧ ಮಾಡ್ಲಿಕ್ಕೆ ಒಪ್ಪದೇ ಇರೋರು ಕಾರವಾರದಲ್ಲಿ ಕೇಸರಿ ಪೇಟ ಹಾಕೊಂಡು ಓಡಾಡ್ತು. ನೋಡಿದಿರ ಇಲ್ಲ ಅವ್ರನ್ನ? ಇದು ಯಾ ನಮ್ಮನಿ ಹಿಂದುತ್ವ ಇದು? ಹೇಳಿ, ಗೋಹತ್ಯೆ ನಿಷೇಧ ಮಾಡ್ಲಿಕ್ಕೆ ನಾವು ಬಿಜೆಪಿ ಅವ್ರ ಜೊತೆಗಿದ್ದೇವೆ ಹೇಳಿ. ಅವ್ರು ಹೇಳುವುದಿಲ್ಲ. ನಮ್ ಧರ್ಮ ಉಳಿಬೇಕೊಳ್ಳಾದ್ರೆ ಮೋದಿಜಿಯವ್ರು ಬೇಕು, ಬಿಜೆಪಿ ಬೇಕು. ಇದರ ಜೊತೆಗೆ ನಿಮ್ಗೆ ಅಭಿವೃದ್ಧಿ ಆಗಬೇಕು ಅಂದ್ರೆ ಮೋದಿಜಿಯವ್ರು ಬೇಕು. ಭ್ರಷ್ಟಾಚಾರ ರಹಿತ ಆಡಳಿತಕ್ಕೆ ಮೋದಿ ಬೇಕು. ನಮಗೆ ಪಾರದರ್ಶಕ ಆಡಳಿತಕ್ಕೆ ಮೋದಿ ಬೇಕು. ನಿಮ್ಗೆಲ್ಲ ಗೊತ್ತದೆ ಮೋದಿ ಅಂತಕ್ ಬೇಕು. ಚಂದ್ರಯಾನದ ಯಶಸ್ಸಾಯ್ತು, ಹೊಸ ಪಾರ್ಲಿಮೆಂಟ್ ಕಟ್ಟಿದ್ರು, ಮಹಿಳೆಯರಿಗೆ 33% ಮೀಸಲಾತಿ ಕೊಟ್ರು. ಮೋದಿಯವರು ಮಾಡಿದ್ರು, ಕೆಲಸ ಮಾಡಿದ್ರು. ಬಳಿಕ ಸಭೆಯಲ್ಲಿ ಕಾಗೇರಿಯವರನ್ನು ಮಹಿಳಾ ಕಾರ್ಯಕರ್ತರು ಮುತ್ತಿಗೆ ಹಾಕಿ, ದೇಶಕ್ಕಾಗಿ ನರೇಂದ್ರ ಮೋದಿಯವರ ಅಗತ್ಯವಿದ್ದು ಎಲ್ಲರೂ ಅವರನ್ನೇ ಬೆಂಬಲಿಸುತ್ತೇವೆ ಎಂದು ಭರವಸೆ ನೀಡಿದರು. ಮಹಿಳಾ ಸಬಲೀಕರಣಕ್ಕಾಗಿ ಮೀಸಲಾತಿ ತಂದಿರುವ ಹೆಮ್ಮೆಯ ಪ್ರಧಾನಿಯನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುತ್ತೇವೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಗೇರಿಯವರನ್ನು ಆಯ್ಕೆ ಮಾಡುವ ಮೂಲಕ ಮೋದಿ ಕೈ ಬಲಪಡಿಸುತ್ತೇವೆ ಎಂದು ಶಪಥ ಮಾಡಿದರು. गुरु फटी गुरु फटियो डिस्प्ले दिखाला मग डिस्प्ले तू हे किती ब्राइटनेस मध्ये तुले क्लिअरिटी नावरे तुले
ಹಲೋ ಅಮ್ಮ ಸ್ವಲ್ಪ ಹೇಳಿ ಅಮ್ಮ ಕೆಳಗೆ ಸ್ವಲ್ಪ हे ब्रदर साहब मार तू मार रहे मोदी सरकार मोदी सरकार मोदी सरकार बाहेर पडला रे बघे रे ಈ ವೇಳೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ರೂಪಾಲಿ ನಾಯ್ಕ್ ಸೇರಿದಂತೆ ಅಪಾರ ಬೆಂಬಲಿಗರು ಸಭೆಯಲ್ಲಿ ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.